ಸರ್, ಪ್ರಮುಖವಾಗಿ ಸರ್ ಯತೀಂದ್ರ ಅವರು ಈಗ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಸರ್. ನಾಯಕತ್ವ ಬದಲಾವಣೆ ಇಲ್ಲ, ಹೈಕಮಾಂಡ್ ಕೂಡ ಕ್ಲಿಯರ್ ಆಗಿ ಹೇಳಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ನಾವೆಲ್ಲ ಹೈಕಮಾಂಡ್ ಸಂಸ್ಕೃತಿ ಬೆಳೆದಿರೋರು. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೊಂಡು ಅದನ್ನ ಶಿರಸ ವಹಿಸಿ ತಲೆಬಾಗಿ ಪಾಲಿಸ್ತೇವೆ. ನಮ್ದೊಂದು ಬದ್ಧತೆ ಇದೆ. ನಾವು ಯಾವುದೇ ಕಾರಣಕ್ಕೂ ಹಗುರವಾದಂತ ಹೇಳಿಕೆಗಳು ಕೊಡಕೂಡದು. ಇವತ್ತು ಶಿಸ್ತಿನ ಒಂದು ವ್ಯವಸ್ಥೆಯಲ್ಲಿ ಚೌಕಟ್ಟಲ್ಲಿ ನಾವೆಲ್ಲ ಬೆಳೆದಿರೋಂಥ ಹಿನ್ನೆಲೆಯಲ್ಲಿ ನಾನು ತಿಳಿದಂಗೆ ನಾವು ಹೈಕಮಾಂಡಿನ ಜವಾಬ್ದಾರಿನ ತೆಗೆದುಕೋಬಾರ್ದು ಅನ್ನೋದನ್ನ ಹೇಳಬಲ್ಲೆ ನಾನು. ಸರ್, ಒಂದು ಬಾರಿ ಆದ್ರೆ ಓಕೆ ಸರ್. ಪದೇ ಪದೇ ಈ ಸುವರ್ಣ ಸೌಧದಲ್ಲಿ ಅಧಿವೇಶನ ಆದಾಗಿಂದ 3 ಬಾರಿ ಇದೇ ತರ ಸ್ಟೇಟ್ಮೆಂಟ್ ಅನ್ನು ರಿಪೀಟ್ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗದಂತ ಹೇಳಿಕೆ ನಾನು ಕೊಡಬಾರ್ದು ಅಂತಿದ್ದೀನಿ, ನಾನು ಕೊಡಕ್ ಹೋಗಲ್ಲ ಸರ್. ಆಮೇಲೆ ನಿಮ್ಮ ಶಾಸಕರಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ ಸರ್. ನೀವೇನಾದ್ರೂ ಮಾತಾಡಿದ್ರೆ ಇಮಿಡಿಯೇಟ್ ಆಗಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಆದ್ರೆ ಯತೀಂದ್ರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದ್ ರೀತಿ ಅಸಹಾಯಕರಾಗಿ ನಿಂತಿದ್ದಾರೆ ಅಂತ. ನಾವು ಪಕ್ಷದ ಚೌಕಟ್ಟಲ್ಲಿ ಕೆಲಸ ಮಾಡೋಂತ ಹಿನ್ನೆಲೆಯಲ್ಲಿ ನನ್ನ ಹಿರೀಕರು ಮತ್ತು ನಮ್ಮ ಪಕ್ಷದವರು ಯಾವ ರೀತಿ ನಮ್ಮನ್ನ ಶಿಸ್ತಲ್ಲಿ ಬೆಳೆಸಿದ್ದಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇರೆಯವರೆಲ್ಲ ಯಾವ ರೀತಿ ಇರಬೇಕು ಅನ್ನೋದನ್ನು ಸಹ ಪಕ್ಷದವರು ವರಿಷ್ಠರುಗಳು ಹೇಳೋಂಥದನ್ನ ಪಾಲಿಸ್ತಾರೆ ಅಂತ ಭಾವಿಸ್ತೇನೆ ನಾನು. ನಾನು ಈ ವಿಚಾರಗಳೆಲ್ಲ ಹೇಳೋಷ್ಟು ದೊಡ್ಡನಲ್ಲ. ನಮ್ದು ಶಿಸ್ತಿನ ಒಂದು ಪಕ್ಷ. ನಾವು ಇವತ್ತು ಹೈಕಮಾಂಡ್ನ ಸದಾಕಾಲ ನಂಬ್ತೇವೆ. ಸೊ ಹಾಗಾಗಿ ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರೆ ಅದರಂತೆ ನಾವು ತಲೆಬಾಗಿಸ್ಕೊಂಡು ಅವ್ರು ಕೊಡೋಂಥ ಸೂಚನೆ ಮೇರೆಗೆ ಹೋಗೋಂಥ ಒಂದು ಶಿಸ್ತು ಇರಬೇಕು ಅನ್ನೋದನ್ನ ನಾನು ಅಪೇಕ್ಷೆ ಪಡ್ತೇನೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇಂದ ಯಾರಿದ್ದಾರೆ? ಯಾಕಂದ್ರೆ ಅವ್ರು ಪದೇ ಪದೇ ಈ ರೀತಿ ಹೇಳ್ತಾ ಇದ್ರು, ಅವ್ರು ಬಾಯಿ ಮುಚ್ಚತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಾನು ಮತ್ತೊಮ್ಮೆ ನಿಮ್ಗೆ ಪ್ರತಿಪಾದಿಸ್ತೇನೆ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ, ನಮ್ಮ ಇತಿಮಿತಿಲಿ ಇರಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನ ಮೀರಿ ಹೈಕಮಾಂಡ್ ಅವರ ಜವಾಬ್ದಾರಿಗಳು ನಾವು ತೆಗೆದುಕೊಳಕ್ಕಾಗೋದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೇಳ್ತಾರೆ ಅನ್ನೋದನ್ನ ಪದೇ ಪದೇ ಹೇಳ್ತಿರೋಂಥ ಹಿನ್ನೆಲೆಯಲ್ಲಿ ನಾವು ಸಹ ಹೈಕಮಾಂಡ್ ಅವ್ರು ಹೇಳ್ತಾರೆ ಅನ್ನೋದನ್ನ ಅಪೇಕ್ಷೆ ಪಡ್ತೇವೆ. ಸೊ ಹಾಗಾಗಿ ಅದು ಬಿಟ್ಟು ನಾನು ಇನ್ನೇನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಜವಾಬ್ದಾರಿ ಹೈಕಮಾಂಡ್ ಅವರು ಮತ್ತು ಪಕ್ಷದ ಏನ್ ಕೊಡುತ್ತೆ ಅದರಂತೆ ಪಾಲಿಸ್ಕೊಂಡು ಹೋಗ್ತಾ ಇದ್ದೇವೆ, ಅದರಂತೆ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತೇನೆ ನಾನು. ಸಿದ್ದರಾಮಯ್ಯನವರ ಮೌನದ ಬಗ್ಗೆ ಏನ್ ಹೇಳ್ತೀರಿ ಸರ್? ತಮ್ಮ ಪುತ್ರರೇ ಈ ತರ ಮಾತಾಡ್ತಿರ್ತಕ್ಕ ಹಿನ್ನೆಲೆಯಲ್ಲಿ ಅವರನ್ನು ಕಿವಿ ಇಂತಕ್ಕಂತ ಕೆಲಸವನ್ನ ಮಾಡಬಹುದು, ಅದು ಕರೆದು ಬುದ್ಧಿಯನ್ನ ಹೇಳ್ಬೋದಾಗಿತ್ತು. ಮುಖ್ಯಮಂತ್ರಿ ಸಾಹೇಬ್ರು ತಮ್ಗೆಲ್ಲರಿಗೂ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೋತಾರೆ ಅಂತ. ಅದರಂತೆ ನಾವೆಲ್ಲರೂ ಹೈಕಮಾಂಡ್ ನ ನಿರೀಕ್ಷಣೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅಷ್ಟು ಬದ್ಧತೆಯಲ್ಲಿ ನಾವಿರ್ತೇವೆ. ಅದೆಲ್ಲ ನಿಮ್ ಜೊತೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಮಾತಾಡ್ಕೂಡ್ದು. ಅದೇನು ವರಿಷ್ಠರು ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲ ಪಾಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಲ್ಲ. ಸರ್, ಈಗ ಹೆಂಗಾಗಿದೆ ಅಂದ್ರೆ ಯತೀಂದ್ರ ಅವರೇ ಹೈಕಮಾಂಡ್ ರೀತಿ ಆಗಿದೆ ಸರ್. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವರು ಸಹ ಹೇಳಿಕೆ ಕೊಟ್ಟಿದ್ದಾರೆ, ನಾವೆಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಪಾಲಿಸ್ತೇವೆ ಅಂತ. ನಾವೆಲ್ಲರೂ ಅದೇ ತರ ಹೋಗ್ತಾ ಇದೀವಿ. ಎಲ್ಲೂ ಏನು ಯಾವುದೇ ಗೊಂದಲ ಇಲ್ಲ. ನೀವು ಆ ವಿಚಾರದಲ್ಲೆಲ್ಲ ತಲೆ ಕೆಡಿಸ್ಕೋಬೇಡಿ. ಸದ್ಯದಲ್ಲೇ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದಂತ ನಿರ್ಧಾರಗಳು ಹೈಕಮಾಂಡ್ ಇಂದ ಬರುತ್ತೆ ಅಂತ ಹೇಳಬಲ್ಲೆ ನಾನು. ವಿಪಕ್ಷದವ್ರಿಗೆ ಇವತ್ತಿನ ದಿನ ಜನರ ಸಮಸ್ಯೆನ ನಮ್ಮ ಸರ್ಕಾರದ ಸದನದಲ್ಲಿ ಏನ್ ಚರ್ಚೆಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಇನ್ನೂ ಹೆಚ್ಚಿನ ರೀತಿ ಅವರಿಂದ ಅಪೇಕ್ಷೆ ಪಟ್ಟಿದೆ. ಆ ಜವಾಬ್ದಾರಿನ ಮಾಡ್ತಾ ಇರೋದೇ ನನಗೆ ಕೊರಗಾಗಿದೆ. ಈಗ ನಾವೇ ಆ ಜವಾಬ್ದಾರಿನ ತೆಗೆದುಕೊಂಡು ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಇನ್ನು ಯಾವ ರೀತಿ ಹೆಚ್ಚಿಗೆ ಇಂಪ್ರೂವೈಸ್ ಮಾಡ್ಬೋದು, ಆ ಜವಾಬ್ದಾರಿ ಮಾಡಬೇಕು ಅನ್ನೋ ದಿಕ್ಕಲ್ಲಿ ನಾವು ಹೋಗ್ಬೇಕಾದಂತ ಕೆಲಸಗಳಿದೆ, ನಾವು ಮಾಡ್ತೇವೆ.